ಅಲ್ಲ, ಈ ನೇತ್ರ ಬೆಳಗ್ಗೆ ಹೋದಳು, ಸಂಜೆ ಆದ್ರೂ ಮನೆಗೆ ಬರಲೇ ಇಲ್ವಲ್ಲ. ಎಲ್ಲಿಗೆ ಹೋಗಿರ್ಬೋದು? ಎಲ್ಲಿಗೆ ಅಂತ ಕೇಳಿದ್ರು ಬೆಳಗ್ಗೆ ಹೇಳಿಲ್ಲ. ಎಲ್ಲಿಗಾದ್ರೂ ಆಗಲಿ ನಿನಗೆ ಯಾಕೆ ಬೇಕು ನನ್ನ ಸುದ್ದಿ ಅಂತ ಹೇಳಿ ನನ್ನೇ ಬೈದ್ಬಿಟ್ಟು ಹೋದ್ಲು. ಎಲ್ಲಿಗೆ ಹೋಗಿರ್ಬೋದು? ಮಲ್ಲಿ ಮಲ್ಲಿ, ಏನು ಯೋಚನೆ ಮಾಡ್ತಾ ಇದೀಯ ಮಲ್ಲಿ? ನೇತ್ರ ಬಂದ್ಲಾ? ಇನ್ನ ಇಲ್ಲ ಗುಲಾಬಿ. ನೇತ್ರ ಬೆಳಗ್ಗೆ ಹೋದಳು, ಬೆಳಗ್ಗೆ ತಿಂಡಿ ತಿಂದು ಹೋದಳು. ಇಷ್ಟೊತ್ತಾದ್ರೂ ಬರಲಿಲ್ಲ. ಆಲೆ ಸಂಜೆ 5 ಗಂಟೆ 5:15 ಆಯ್ತು. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಅತ್ತೇನು ಕೇಳಿದ್ರೆ ನನಗೇನು ಗೊತ್ತು, ನನಗೂ ಹೇಳೋಗಿಲ್ಲ ಏನು ಅಂತ ಹೇಳಿದ್ರು. ನಮ್ಮ ಮನೆಯವ್ರನ್ನ ಕೇಳಿದ್ರೆ ನನಗೆ ಗೊತ್ತಿಲ್ಲ, ನಾನು ಹೊಲ್ದಕ್ಕೆ ಹೋಗಿದ್ದೆ ಅಂತಂದ್ರು. ಯಾರಿಗೂ ಹೇಳ್ದಲೇನೆ ಎಲ್ಲಿಗೆ ಹೋಗಿರ್ಬೋದು? ಅಲ್ಲ, ಈ ನೇತ್ರ ಏನಾದರೂ ಗಂಡನ ಮನೆಗೆ ಹೋದ್ಲಾ ಮತ್ತೇನಾ? ಅಯ್ಯೋ ಮಲ್ಲಿ, ಗಂಡನ ಮನೆಗೆ ಹೋಗಂಗಿದ್ರೆ ಬ್ಯಾಗ್ ಎಲ್ಲ ತಗೊಂಡು ಹೋಗಿರೋಳು. ಬರೀ ಗೈಗೆ ದುಡ್ಡು ಮಾತ್ರ ತಗೊಂಡು ಹೋದ್ಲು ಅಂತ ನೀನೇ ತಾನೇ ಹೇಳ್ದೆ. ಅಂದ್ರೆ ಗಂಡನ ಮನೆಗೆ ಹೋಗಿಲ್ಲ, ಎಲ್ಲೋ ಬೇರೆ ಕಡೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಎಲ್ಲಿಗೆ ಹೋದ್ಲೋ ಏನೋ ಗೊತ್ತಿಲ್ಲಪ್ಪ. ಏನಾದ್ರೂ ಟೌನ್ಗೆಲ್ಲಾದ್ರೂ ಪಿಕ್ಚರ್ ಗಿಚ್ಚರ್ ನೋಡ್ಕೊಂಬರಕ್ ಹೋಗಿರ್ಬೇಕೇನೋ. ಮನೆಗಿದ್ದು ಇದ್ದು ಬೇಜಾರಾಗೈತೆ ಅಂತಾನ. ಅಯ್ಯೋ ಇಲ್ಲ ಗುಲಾಬಿ, ಅದು ನೇತ್ರ ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿರೋದಂತೆ. ನಮ್ಮ ಮನೆಯವ್ರು ಹಂಗಂತ ಹೇಳಿದ್ರು. ಹೊಲ್ದ ಹತ್ರ ಹೋದಾಗ ಅದೇ ಅವತ್ತು ನಮ್ಮ ಹತ್ರ ಕಮಲನ ವಿಷಯ ಕೇಳಿ ಅಪ್ಪನ ಮಾತಾಡ್ಸ್ಬೇಕು ಅಂತ ಹೋದ್ಲಲ್ಲ, ಅವತ್ತು ಹೊಲ್ದಾಗೆಲ್ಲನ ಹೇಳಿದ್ಲಂತೆ. ನಮ್ಮ ಮನೆಯವರು ಕೇಳಿಸ್ಕೊಂಡ್ರಂತೆ. ಅವಳು ಹಂಗೂ ಈ ವಿಷಯ ನಾನು ಹೆಂಡ್ತಿಗೂ ಯಾರಿಗೂ ಹೇಳ್ಬೇಡ ಅಂತಾನ ಅದು ಹೇಳಿದ್ಲಂತೆ. ನೇತ್ರ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದಿರೋದಂತೆ ಮನೆ ಬಿಟ್ಟು. ಹಂಗಿದ್ಮೇಲೆ ಪಿಕ್ಚರ್ ನೋಡೋಕೆ ಯಾಕೆ ಹೋಗ್ತಾಳೆ ಹೇಳು? ಪಿಕ್ಚರ್ ನೋಡಕ್ ಹೋಗಿಲ್ಲ, ಎಲ್ಲಿಗೋ ಬೇರೆ ಕಡೆ ಹೋಗಿರ್ಬೇಕು ಅನ್ಸುತ್ತೆ. ನವಿಲೆ ನವಿಲೆ ಸಿರಿ ನವಿಲೆ, ನವಿಲೆ ನವಿಲೆ ಹೆಣ್ಣವಿಲೆ, ನನ್ನ ಲೇಖ ಕಾಣೆ ನೂರು ನೂರು ಭಾವವು, ಏಕೋ ಕಾಣೆ ಏಳು ಜಾಣೆ ನೀನೆ ಕಾರಣ. ನವಿಲೆ ನವಿಲೆ ಹೆಣ್ಣವಿಲೆ, ನವಿಲೆ ನವಿಲೆ ಹೆಣ್ಣವಿಲೆ, ನನ್ನ ಲೇಖ ನೂರು ಭಾವ, ಏಕೋ ಕಾಣೆ ಏಳೆ ಜಾಣೆ ಕಾರಣವ, ಏಕೋ ಕಾಣೆ ಏಳೆ ಜಾಣೆ ಕಾರಣವ. ಅಯ್ಯೋ ಇದೇನ್ ಮಲ್ಲಿ, ಇಷ್ಟು ಖುಷಿ ಖುಷಿಯಿಂದನ ಹಾಡು ಹೇಳ್ಕೊಂಬತ್ತಾ ಇದ್ದಾಳೆ ನೇತ್ರ. ಎಲ್ಲಿಗೆ ಹೋಗಿದ್ಲು? ಏನೇ ಮಲ್ಲಿ ಗುಲಾಬಿ, ಹಂಗೆ ಕಣ್ಕಂಡ್ ಬಿಟ್ಕೊಂಡು ನನ್ನೇ ನೋಡ್ತಾ ಇದ್ದೀರಾ? ಹೋಗ್ರಿ, ಇವತ್ತು ಗಸಗಸೆ ಪಾಯಸ ಮಾಡ್ರಿ ನಮ್ಮ ಮನೆಗೆ. ಗಸಗಸೆ ಪಾಯಸ ಮಾಡಿ ಆಮೇಲೆ ಒಂದೆರಡು ಪಕೋಡ, ಹೆಸರುಬೇಳೆ, ಹಪ್ಪಳ, ಸಂಡಿಗೆ ಎಲ್ಲ ಮಾಡ್ರಿ. ಇವತ್ತು ಹಬ್ಬ ಊಟ ಮಾಡೋಣ ನಮ್ಮ ಮನೇಲಿ ಎಲ್ರು. ನನಗಂತೂ ತುಂಬಾ ಖುಷಿ ಆಗಿದೆ ಇವತ್ತು. ಅದಕ್ಕೆ ಇವತ್ತು ಪಾಯಸ ಮಾಡ್ಬೇಕಾ? ಖುಷಿನಾ? ಏನಕ್ಕೆ ನೇತ್ರ, ಏನಾಯ್ತು ಅಂತ ಖುಷಿ ವಿಚಾರ ಏನೈತೆ? ಅದು ನನಗೆ ಮಾತ್ರ ಗೊತ್ತಿರೋದು, ನಿಮ್ಗೆಲ್ಲ ಹೇಳಕ್ಕಾಗಲ್ಲ. ಸುಮ್ನೆ ನಾನು ಹೇಳ್ದಷ್ಟ ಮಾಡೋಗ್ರಿ. ಇಲ್ದಿದ್ರೆ ನಮ್ಮಮ್ಮ ಬಂದಾಗ ಹೇಳಿಸ್ಬೇಕಾಗತ್ತೆ. ನಮ್ಮಮ್ಮನ ಕಡೆಯಿಂದಾನೆ ಹೇಳಿಸ್ಬೇಕಾ ನಿಮ್ಗೆ ಹೆಂಗೆ? ಅಥವಾ ನಾನು ಹೇಳಿದ್ರು ಮಾಡ್ತಿರೋ? ಅಯ್ಯೋ ಮಾಡೋಣ ಬಿಡು ನೇತ್ರ, ಅಷ್ಟಕ್ಕೆಲ್ಲ ಅತ್ತೆಗೆ ಯಾಕೆ ಹೇಳ್ತೀಯ? ನೀನು ಈ ಮನೆ ಮಗಳಲ್ವಾ? ಅಯ್ಯೋ ನಿನಗೆ ಮಾಡಿಕ್ಕಿನ ಬೇರೆ ಏನಿದೆ ಹೇಳು? ತವ್ರ ಮನೆಗೆ ಬಂದ್ಮೇಲೆ ಅವ್ರ ಆಸೆ ಬೈಕೆನ ಈಡೇರ್ಸೋದು ನಮ್ಮ ಕರ್ತವ್ಯ ಅಲ್ವಾ? ಮಾಡೋಣ ಬಿಡು. ಅದು ಸರಿ, ಏನೋ ಒಂದು ವಿಷಯ ಕೇಳಬೇಕಾಗಿತ್ತು. ಏನದು? ಕೇಳು ಕೇಳು. ಏನೇ ಅನುಮಾನ ಇದ್ರು ಕೇಳಿ ಬಗೆಹರಿಸ್ಕೋಬೇಕಂತೆ. ಜಲ್ದಿನ ಮನಸ್ನಾಗೆ ಇಟ್ಕೊಂಡು ಕೊರಗಬಾರ್ದು. ಏನು ಅಂತ ಹೇಳು. ಏನೂ ಇಲ್ಲ, ಬೆಳಗ್ಗೆ ಎಲ್ಲೋ ಹೋದೆ, ಇವಾಗ ಬರ್ತಾ ಇದೀಯಾ? ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ ನೇತ್ರ? ಅಯ್ಯಯ್ಯೋ, ಈಗೇನು ಹೇಳೋದು? ಏನೋ ಒಂದು ಸುಳ್ಳು ಹೇಳೋಣ ಬಿಡು. ನನ್ನ ಫ್ರೆಂಡ್ ಮದುವೆ ಇತ್ತು, ಅವಳ ಮದುವೆಗೆ ಹೋಗಿ ಬಂದೆ ಅಂತ ಹೇಳಿದ್ರೆ ಆಯ್ತು. ಈ ದಡ್ಮುಂಡವ್ರಿಗೆ ನನ್ನ ಮೇಲೆ ಅನುಮಾನ ಎಲ್ಲ ಬರುತ್ತೆ. ಇಷ್ಟಕ್ಕೂ ಇವಕ್ಕೂ ಸಂಬಂಧನೇ ಇಲ್ವಲ್ಲ ಇವ್ರಿಗೆಲ್ಲನದು. ಅಯ್ಯೋ ಮಲ್ಲಿ, ಅದು ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳ ಮದುವೆಗೆ ಹೋಗಿದ್ದೆ. ಇವತ್ತು ಮದುವೆ ಇತ್ತು, ಅದಕ್ಕೆ ಹೋಗಿದ್ದೆ. ಹೌದಾ? ಫ್ರೆಂಡ್ ಮದುವೆಗೆ ಹೋಗಿದ್ಯಾ? ಮತ್ತೆ ಬಂದು ಇಲ್ಲಿ ಮನೇಲಿ ಪಾಯಸ ಮಾಡುವಂತ ಇದೆಯಾ? ಮದುವೆಯಲ್ಲಿ ಊಟ ಮಾಡಿ ಬರ್ಲಿಲ್ವಾ? ಯಾಕ ಯಾರ ಮದ್ವೆಗೆ ಹೋಗಿದ್ದೆ? ಅಯ್ಯೋ, ನನ್ ಕರ್ಕೊಂಡು ಹೋಗ್ಬೇಕು ತಾನೆ. ನಾನು ಬರ್ತಿದ್ದೆ ನಿನ್ ಜೊತೆ ಮದ್ವೆಗೆ. ನೀನ್ ಒಬ್ಳೆ ಹೋಗಿ ಪಾಯಸ ಉಂಡು ಬಂದಿದ್ಯೇನೆ? ಯಾಕ ನಾನು ಕರ್ಕೊಂಡು ಹೋಗಿದ್ ನಾನು ಬರ್ತಿದ್ನ ನಿನ್ ಜೊತೆಗೆ. ನಿನ್ನಂತನ್ನ ಕರ್ಕೊಂಡು ಹೋದೆ ಅಷ್ಟೇನೆ. ಅಲ್ಲಿ ನಮಗೆ ಮರ್ಯಾದೆ ಇರಲ್ಲ. ಹೋಗಿ ಎರಡೆರಡು ಸರಿ ಚಿಮ್ತಿಯಲ್ಲ ಪಂಚ ಕುಕ್ಕಂಡು ಮದ್ವೆ ಪದ್ವೆ ಅಂತಂದ್ರೆ ಇವಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕಾಯ್ತಂತೆ. ಪಾಯಸ ಅಂತೆ, ಪಾಯಸನೂ ಇಲ್ಲ ಗೀಸನೂ ಇಲ್ಲ. ಸುಮ್ನಿರು. ಇವತ್ತು ನಮ್ಮ ಮನೆಗೇನೆ ಪಾಯಸ ಮಾಡ್ತಾಳೆ, ಗಸಗಸೆ ಪಾಯಸನ. ಈ ಮಲ್ಲಿ ಉಂಬಿವೆ ಅಂತೆ, ಸುಮ್ನಿರು. ಏನ್ ಹಂಗೇನೆ ಪಾಯಸ ಒಬ್ಬಟ್ಟು ಅಂತಂದ್ರೆ ನಂಗೆ ಜೊಲ್ ಸಿರಿಸ್ತಾಳ ಹಂಗೇನೆ. ಯಾತನ ತಿಂಬದಂದ್ರೆ ಪೆದ್ ಮುಂಡೆ ಯಾತ ಗೊತ್ತಾಗಲ್ಲ, ಏನೂ ಇಲ್ಲ. ಇವಳನ್ನ ಬೇರೆ ಕರ್ಕೊಂಡು ಹೋಗ್ಬೇಕಾಯ್ತಂತೆ ನನ್ನ ಫ್ರೆಂಡ್ ಮದ್ವೆಗೆ. ಹೋಗ್ಲಿ ಬಿಡು, ನೀನ್ ಯಾಕೆ ಹಂಗಾಡ್ತೀಯ? ನೀನೇನ್ ಕರ್ಕೊಂಡು ಹೋಗ್ದಿದೆ ಓಟೆ ಹೋತು. ಅಪ್ಪ ಯಾರ ಮದ್ವೆಗಾದ್ರೂ ಹೋಗುತ್ತಲ್ಲ, ಅವಾಗ ನಾನು ಕರ್ಕೊಂಡು ಹೋಗುತ್ತೆ. ನಾನು ಹೋಗಿ ಉಂಡ್ ಬರ್ತೀನಿ ಎಲ್ಲಾನ. ಯಾಕ ಅವತ್ತು ನೀನು ಬುಸ್ ಬುಸ್ ನಾಗಣ್ಣನ ಜೊತೆಗೆ ಹತ್ಲಾಗ ಹೋದಲ್ಲ, ಯಾಕೆ ಅವನ ಜೊತೆಗೆ ಹೋದೆ ನೀನು? ಅವನು ಎಣ್ಣೆ ಕುಡಿತಾನೆ, ಅವನ ಜೊತೆಗೆ ಹೋಗ್ಬೇಡ. ಅವ್ನು ಸರಿ ಇಲ್ಲ. ಅದು ಯಾಕೆಂದ್ರೆ ನನ್ಗೆ ಹೊಟ್ಟೆ ನೋಯ್ಯದು, ಅದಕ್ಕೆ ಎಳ್ನೀರು ಕುಡಿಬೇಕಾಗಿತ್ತು. ಕಿತ್ಕೊಡಿವೆ ಅಂತೆ, ಬಾ ಅಂತ ಹೇಳಿ ಹೊಲ್ದಾಗ ಕರ್ಕೊಂಡು ಹೋಗಿದ್ದೆ ಅವನು. ಎಳ್ನೀರು ಕುಡಿಯಕ? ಅಯ್ಯೋ, ಮತ್ತೀಗ ಈ ಕಡೆಗೆ ಹೋಗೋದ್ ಬಿಟ್ಟು ಈ ಕಡೆ ಕ್ಯಾರೆ ಕಡೆಗೆ ಹೋದ್ರಿ ನೀನು ಬುಸ್ ಬುಸ್ ನಾಗಣ್ಣನು. ಯಾಕೆ?
ಅಯ್ಯೋ ಈ ಪೆದಮಂಡೆ ಕೇಳೋ ಪ್ರಶ್ನೆಗೆ ಯಪ್ಪ ನನಗಂತೂ ತಲೆ ಕೆಟ್ಟಂಗೆ ಆಗ್ತೈತಿ. ಇವಳಿಗೆ ಯಾಕೆ ಬೇಕು ಈ ವಿಷಯ ಎಲ್ಲಾನ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಯಾರ ಜೊತೆಗಾದ್ರೂ ಹೋಗ್ತೀನಿ. ಎಲ್ಲಿಗೆ ಹೋಗಿದ್ದೆ ನೇತ್ರ? ಬುಸ್ ನಾಗನ್ ಕರ್ಕೊಂಡು ಕೆರೆ ಕಡಿಕೆ ಯಾಕೆ ಹೋಗಿದ್ದೆ? ಏಯ್ ಮಲ್ಲಿ, ಸುಮ್ಮನೆ ಇರ್ತೀಯ ಇಲ್ವಾ? ಅವಳಂತೂ ಪೆದ್ದಿ ಅಂದ್ರೆ ನಿನಗೂ ಗೊತ್ತಾಗಲ್ವಾ? ನಾನೇ ಕೆರೆ ಕಡಿಕೆ ಹೋಗೋಣ? ಇಲ್ಲ ಆಸಿನ ಈ ಕಡೆ ಆಸಿ ಹೋಗೋ ಬದಲು ಆ ಕಡೆಗೆ ಆಸಿ ಹೋದ್ವಿ ಅಷ್ಟೇ. ಕೆರೆ ಕಡೆಗೆ ಆಸಿನ ಹೊಲ್ತಕ್ಕೆ ಅಷ್ಟೇನೆ. ಈ ಪೆದಮುಂಡೆದ್ ಏನೋ ಕೇಳುತ್ತೆ ಅಂತಂದ್ರೆ ನೀನು ಹಂಗೆ ಮಾತಾಡ್ತೀಯಲ್ಲ. ಹೋಗು ಮೊದ್ಲೋಗಿ ನಾನು ಹೇಳಿದ್ದೆಲ್ಲ ಮಾಡೋಗ್ರಿ ಹೋಗಿ ಇಬ್ರು. ಸರಿ ಆಯ್ತು ಬಿಡು ನೇತ್ರ, ಅದಕ್ಕೆ ಯಾಕೆ ಅಷ್ಟೊಂದು ಎತ್ತೀಯ? ಆಯ್ತು ಬಿಡು, ಎಲ್ಲ ಮಾಡ್ತೀವಿ ನೀನು ಹೇಳಿದ್ದೆಲ್ಲನ. ನಡಿ ಗುಲಾಬಿ, ಹೋಗಿ ಎಲ್ಲನ ಪಾಯಸಕ್ಕೆಲ್ಲ ಹೊಂದಿಸ್ಕೊಂಡು ಎತ್ತನ ಒಂಥರದ ಪಲ್ಯ ಮಾಡಿ ಹಪ್ಪಳ ಸೊಂಡಿಗೆ ಮಾಡಿ ಎಲ್ಲನ ಬೇಗ ಮಾಡೋಣ. ಇವತ್ತು ಹೆಂಗೋ ವಾರ ಅಲ್ವೇ, ಪೂಜೆಗೂ ನೈವೇದ್ಯಕ್ಕೂ ಇಕ್ಕು, ಆಮೇಲೆ ಎಲ್ರಿಗೂ ಮನೆಗೆ ಊಟಕ್ಕೆ ಇಕ್ಕಣ. ಸರಿ ಆಯ್ತು ಬಾ. ಇವತ್ತು ನಮ್ಮನೆ ಪಾಯಸ, ಏ ಪೆದ್ದಿ, ನಾನು ಎಲ್ಲಿಗೆ ಹೋಗ್ತೀನಿ, ಯಾರ ಜೊತೆಗೆ ಹೋಗ್ತೀನಿ, ಅದು ಇದು ಕಟ್ಕೊಂಡು ನಿನಗೇನೇ ಆಗ್ಬೇಕು? ಮುಚ್ಕೊಂಡು ತಿಂದು ಆಟ ಆಡಕ್ ಹೋಗ್ಬೇಕು ಅಷ್ಟೇನೆ. ಅದು ಇದು ಕೇಳಿದ್ರೆ ಏನಿಲ್ಲ ಕಪಾಡಕ್ ಬಾರಿಸ್ಬಿಡ್ತೀನಿ ನೋಡು. ಸುಮ್ಮನೆ ನಿಂತ್ಕಮ್ಮನ ಅಮ್ಮಂಗಿಲ್ಲ, ಯಾತನ ಒಂದು ಕೇಳ್ತಲೇ ಇರ್ತಾಳೆ. ಆಯ್ತು ಬಿಡು, ನೀನ್ ಯಾತು ಕೇಳಲ್ಲ ಈ ಪಾಠ. ನೀನ್ ಯಾವಾಗ ಹೋಗ್ತೀಯಾ ಊರಿಗೆ? ಯಾಕೆ ನಾನು ಇಲ್ಲಿದ್ರೆ ನಿನ್ಗೇನಾದ್ರೂ ತೊಂದ್ರೆನಾ? ಸುಮ್ಮನೆ ಹೋಗಿ. ಓಹೋ, ಏನು ಇವಳು ಹಬ್ಬ ಇರ್ಬೇಕೇನ ಈ ಮನೆಗೆ? ನಾನು ಈ ಮನೆ ಮಗಳೇ ಕಣಿ. ಏನೇ ನೇತ್ರ, ಅಲ್ಲ ಬಂದು ಒಂದ್ ದಿನ ಆತು ತವ್ರ ಮನೆಗೆ. ಯಾಕೆ ಗಂಡನ ಮನೆಗೆ ಹೋಗಲ್ವಿನ್ನ ನೀನು? ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಏನಿವಾಗ ಏನ್ ಎಲ್ಲಾರು ಯಾವಾಗ ಹೋಗ್ತಿ ಅಂತ ನನ್ ಕಳ್ಸಕ್ಕೆ ಕಾತ್ಕೊಂಡಿರ್ತೀರಲ್ಲ. ಮನೆ ಮಗಳು ಬಂದೇವಳಲ್ಲ, ಇದ್ದೋಗ್ಲಿ ಅವಳಿಗೆ ಸಾಕಾಗವಷ್ಟು ದಿನ ಅಂತಾನ ಅಮ್ಮಂಗೆ ಇಲ್ಲ. ಈ ಪೆದ್ದಿನ ಹಂಗೆ ಕೇಳ್ತಾಳೆ, ನೀನು ಹಂಗೆ ಕೇಳ್ತಿಯಲ್ಲ ಅಜ್ಜಿ. ಯಾಕೆ ನಾನು ಬರಂಗಿಲ್ವೇ ಇಲ್ಲಿಗೆ? ಓ, ನಿನ್ ಗಂಡನೇ ಬಂದ್ ಕರ್ಕೊಂಡು ಹೋಗ್ತಾನ? ಯಾವಾಗ ಬರ್ತಾನಂತೆ? ಯಾವಾಗ ಬರ್ತಾನೋ ಯಾವಳಿಗೆ ಗೊತ್ತೈತಿ. ಹೋಗು ಕೇಳ್ಕೊಂಬರೋಗ ಹೋಗಿ, ನನ್ನೇನ್ ಕೇಳ್ತಿ ಇಲ್ಲಿ? ಇದ್ಯಾಕೆ ಮಾಕನೆಲ್ಲ ಗಂಟಿಕ್ಕೇನ್ ಮಾತಾಡ್ತೀಯ? ಏನೋ ಮಾತಾಡ್ಸಿರಿ. ಸರಿ ಬಿಡು, ನೀ ಯಾಕೆ ಹಂಗಾಡ್ತೀಯ? ನಿನ್ ಗಂಡ ಬಂದ್ಮೇಲೆ ಹೋಗಿವಂತೆ, ನಾನೇನು ಈಗಲೇ ಹೋಗು ಅಂತ ಕೇಳಲಿಲ್ಲ. ಬಂದು ಒಂದು ವಾರ ಆದಂಗ ಆತು, ಯಾಕೆ ಹೋಗ್ಲಿಲ್ವಲ್ಲ ಅಂತ ಕೇಳಿದೆ. ಸ್ಯಾನೆ ದಿನ ಇದ್ದಷ್ಟು ನಿನಗೇನೆ ಮರ್ಯಾದಿರಲ್ಲ ತವ್ರ ಮನೆಗೆ, ಅಷ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ನನ್ನ ಮೊಮ್ಮಗಳು ಅಂತ ಸಲಿಗೆಯಿಂದ ಹೇಳ್ತಾ ಇದ್ದೀನಿ, ನೀನು ನನ್ನ ಮೇಲೆ ರೇಗಾಡ್ತೀಯಲ್ಲಿ. ಹೋಗ್ಲಿ ಬಿಡು, ಏನಾನ ಬುದ್ಧಿ ಹೇಳಿರಿ ನಿನಗೆ ಇಡ್ಸಲ್ಲ. ಹೆಂಗಾದ್ರೂ ಮಾಡ್ಕೊಂಡು ಹೋಗು. ಏನು ನನ್ನ ಮೊಮ್ಮಗಳ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಹೇಳ್ತೀನಿ, ನೀನು ನನ್ನ ಮಾತು ಕೇಳಲ್ಲ. ಈ ಅಜ್ಜಿ ಮಾತು ಕೇಳ್ತಾರೆ, ಕಿವೆ ಕೆಲಸ ಎಲ್ಲ ಬಡ್ಕಮಲ್ಲ. ನಾವೊಂದು ಹೇಳಿರಿ ಇದನ್ನು ತಿಳ್ಕೊಂಬತ್ತೆ, ಈ ಅಜ್ಜಿ ಮಾತು ಕೇಳ್ತಾರೆ. ನನಗೇನು ಗೊತ್ತಿಲ್ವಾ? ಅಲ್ಲ ಅಂತ ಗಂಡ ಅತ್ತೆ ತಾಗೆ ಜೀವನ ಮಾಡೋದ್ಕಿನ್ನ ಇಲ್ಲಿ ತವ್ರ ಮನೆಗೆ ಅಪ್ಪಯ್ಯ ಅಮ್ಮ ಇಂತಾಗೆ ಇರೋದೇ ಒಳ್ಳೇದು. ನಾನೇ ಕಲ್ಲಿಗೆ ಹೋಗ್ಲಿ, ನಮ್ಮ ಅಪ್ಪಯ್ಯಗೇನು ಕಮ್ಮಿ ಆಗೈತಿ? ಏನು ಗಂಡನ ಜೊತೆಗೆ ಇರ್ಬೇಕು ಅಂತ ಏನು ಕಾನೂನು ಏನು ಇಲ್ಲ. ಈ ಪೆದ್ದಿ ಕಿವಿಡಜ್ಜಿಯಿಂದನ ನಾನು ಎಷ್ಟು ಖುಷಿಯಾಗಿದ್ದೆ, ಆದ್ರೆ ಆ ಖುಷಿನೆಲ್ಲ ಹಾಳು ಮಾಡ್ಬಿಟ್ರು ಇವರಿಬ್ರು ಸೇರ್ಕೊಂಡು. ಏಯ್ ಹೋಗೆ ಸುಮ್ಮನೆ, ಇನ್ನೇ ನಿಂತ್ಕೊಂಡು ಇಲ್ಲೇ ನಗ್ತಾ ಇದ್ದಾಳೆ ಹಂಗೇನು. ನೋಡ್ದ ನನ್ನ ಅಣಗ್ಸೋಗದ ಅದೇ ಅಂತನ. ಏಯ್ ಮುಷ್ಟಿ ಗುದ್ದು ಬಿಡ್ತೀನಿ ಪೆದ್ಮಂಡೆ, ಹಿಂಗೆಲ್ಲ ಅಣಗ್ಸೋದ್ ಗಿಣಸೋದ್ ಇಕ್ಕೇನ್ರಿ. ಈಗೇನ್ ಮಾಡ್ತೀಯ? ತಿನ್ನಿರು. ಓಡಾಗ್ಬಿಟ್ಲು, ಸಿಕ್ಕಿದ್ರೆ ನನ್ನ ಕೈಗೆ ಏನಿಲ್ಲ. ಆ ಮುಷ್ಣಿ ಕಡೆಕ್ ವಾರ ಆಗ್ಬೇಕಾಗಿತ್ತು, ಹಂಗ್ ಗುದ್ದು ಬಿಡ್ತಿದ್ದೆ. ನನ್ನೇ ಅಣಗ್ಸ್ತಾಳೆ ಪೆದ್ಮಂಡೆ. ನನ್ನ ಕೆಲಸ ಹೋಗಿದ್ದ ಕೆಲಸ ಸಕ್ಸಸ್ ಆಯ್ತು ಅಂತ ನಾನು ಸಂತೋಷವಾಗಿರ್ಬೇಕು ಅಂತ ಹೇಳಿ ಬಂದ್ರೆ ಪಾಯಸ ಉಂಡು ಈ ವಜ್ಜಿನೂ ಈ ಪೆದ್ದಿಯಿಂದನ ಮತ್ತೆ ರೇಗಾಡಂಗಾಯ್ತು. ಹೋಗತ್ತ.